ಇವಾಗ ನಾವು ನಮ್ಮ ಬೆಂಗಳೂರು ಮಿನಿಸ್ಟರ್ ಡಿ.ಕೆ. ಶಿವಕುಮಾರ್ ಡಿ.ಸಿ.ಎಂ ಅಂತ ಬಂದ್ಬಿಟ್ಟು ಚರ್ಚೆ ಮಾಡಿದ್ವಿ. ಬೆಂಗಳೂರಿನ ವಿಷಯ ಬಗ್ಗೆ ನಾವು ಚರ್ಚೆ ಮಾಡಿದ್ವಿ. ಅವರಿಗೆ ಕೇಳಿದ್ವಿ ಏನಂದ್ರೆ, ಅವರು ನಮ್ಮ ಬೆಂಗಳೂರಿನ ಒಂದು ಹೀರೋ ಆಗಬೇಕು, ಬೆಂಗಳೂರಿಗೆ ಮುಂದೆ ತಗೊಬೇಕು. ಬೆಂಗಳೂರು ಭಾರತ ದೇಶದಲ್ಲೇ ಬಹಳ ಒಂದು ಉತ್ತಮ ದೇಶ, ಉತ್ತಮ ಒಂದು ಸಿಟಿ. ಬೆಂಗಳೂರಲ್ಲಿ ಪರ್ ಕ್ಯಾಪಿಟಲ್ ಇನ್ಕಮ್ $15,000. Bangalore is the richest city in India. Bangalore is a global city. Bangalore is a science city. Bangalore is a startup city. ಭಾರತ ದೇಶದಲ್ಲಿ ಮುಂದೆ ಏನಾಗುತ್ತೋ ಬೆಂಗಳೂರಲ್ಲಿ ದಿನಾಗ್ಲೂ ಆಗ್ತಾ ಇದೆ. ನಮಗೆ ಒಳ್ಳೆ ಇನ್ಫ್ರಾಸ್ಟ್ರಕ್ಚರ್ ಬೇಕು, ಒಂದು ಕ್ಲೀನ್ ಸಿಟಿ ಬೇಕು, ಫುಟ್ಪಾತ್ ಅಲ್ಲಿ ನಾವು ನಡಿಬೇಕು, ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಬೇಕು, ಒಳ್ಳೆ ಇನ್ಫ್ರಾಸ್ಟ್ರಕ್ಚರ್ ಎಲ್ಲ ಬೇಕು, ಮೆಟ್ರೋ ಎಲ್ಲ ಜಲ್ದಿ ಕಂಟ್ರೋಲ್ ಆಗಬೇಕು, ಇದು ಕಂಪ್ಲೀಟ್ ಆಗಬೇಕಂತೆಲ್ಲ ಕೇಳಿದ್ವಿ, ಚರ್ಚೆ ಮಾಡಿದ್ವಿ, ಮಾತಾಡಿದ್ವಿ. ಅವರು ಪ್ರಾಮಿಸ್ ಮಾಡಿದ್ದಾರೆ, ಅವರು ಬ್ಯಾಂಗ್ಳೂರಿಗೆ ಚಾಂಪಿಯನ್ ಮಾಡ್ತಾರೆ. ಇನ್ನ 6 ತಿಂಗಳು 8 ತಿಂಗಳಲ್ಲಿ ನೀವು ಡೆವಲಪ್ಮೆಂಟ್ ನೋಡ್ತೀರಾ. ಅವ್ರು ಪರ್ಸನಲ್ ಆಗಿ ಎಲ್ಲ ನೋಡ್ಬಿಟ್ಟು ಮಾಡ್ತೀವಿ ಅಂತ ನಮಗೆಲ್ಲ ಹೇಳಿದ್ದಾರೆ. ಅದಕ್ಕೆ ನಮಗೆಲ್ಲ ಬಹಳ ಸಂತೋಷ ಆಗಿದೆ. ಇವಾಗ ನಮ್ಗೇನೋ ಒಂದು ಹೋಪ್ ಸಿಗ್ತಾ ಇದೆ, ಬೆಂಗಳೂರಲ್ಲಿ ಮಾಡ್ತಾರೆ. ದೇವರು ಅವ್ರಿಗೆ ಒಂದು ಆಶೀರ್ವಾದ ಕೊಡ್ತಾರೆ, ಅವ್ರ ಆಶೀರ್ವಾದದಿಂದ ಬೆಂಗಳೂರು ಅವ್ರು ಮಾಡ್ತಾರೆ. ಇಲ್ಲ ನೋಡಿ, ನಮ್ಮ ಕರ್ನಾಟಕದಲ್ಲಿ ನಾವು ಜನತೆ ಆಗ್ಬಿಟ್ಟು ನಮ್ಮ ಸರ್ಕಾರ ಜೊತೆ ನಾವು ಚರ್ಚೆ ಮಾಡ್ತೀವಿ, ಕ್ರಿಟಿಸೈಸ್ ಮಾಡ್ತೀವಿ. ಸ್ವಲ್ಪ ಜನ ಒಳ್ಳೆ ತೆಗೆದ ಡಿ.ಕೆ. ಶಿವಕುಮಾರ್ ಹೇಳಿದ್ರು, ಗೊತ್ತಪ್ಪ ನೀವೆಲ್ಲ ನಮ್ಗೆಲ್ಲ ಒಂದಲ್ಲಿ ಚರ್ಚೆ ಮಾಡ್ತೀರಾ, ಮಾತಾಡ್ತೀರಾ, ನೀವೆಲ್ಲ ಬೆಂಗಳೂರಿಯನ್ಸು, ನೀವೆಲ್ಲ ಡೆವಲಪ್ಮೆಂಟ್ ಬೇಕು, ಗೊತ್ತು, ಬನ್ನಿ ಒಟ್ಟಿಗೆ ಕೆಲಸ ಮಾಡ್ತೀನಿ ಅಂತ ಹೇಳಿದ್ದಾರೆ. ಎಸ್.ಎಂ. ಕೃಷ್ಣ ಅವ್ರು ಹೇಳಿದ್ರು, ಎಚ್.ಡಿ.ಕೆ. ಅವ್ರು ಹೇಳಿದ್ರು, ದೇವೇಗೌಡ ಅವ್ರು ಹೇಳಿದ್ರು, ಆಮೇಲೆ ಬೊಮ್ಮಾಯಿ ಅವ್ರು ಹೇಳಿದ್ರು, ಯಡಿಯೂರಪ್ಪ ಅವ್ರು ಹೇಳಿದ್ರು, ಎಲ್ಲರೂ ಹೇಳ್ತಾರೆ ಒಳ್ಳೆಯವರೇ. ಅಲ್ಲಿ ನಾವಿಲ್ಲಿ ಬೆಂಗಳೂರು ಒಂದೇ ಒಂದು ಊರಿದೆ ದೇಶದಲ್ಲಿ, ನಾವೇನಾದ್ರೂ ಕ್ರಿಟಿಸೈಸ್ ಮಾಡಿದ್ರೆ ಬೆಳಿಗ್ಗೆ ಮಧ್ಯಾಹ್ನ ಅವರು ಕರೆದ್ಬಿಟ್ಟು ಕೇಳ್ತಾರೆ ಏನಪ್ಪ ಆಗಿದೆ ಬೇಕು ಅಂತ. ಈ ತರ ಭಾರತದಲ್ಲಿ ಯಾವ ಸಿಟಿಯಲ್ಲೂ ಆಗಲ್ಲ, ಕರ್ನಾಟಕದಲ್ಲಿ ಮಾತ್ರ ಆಗೋದು. ಬೇರೆ ಕಡೆ ಮಾಡಿದ್ರೆ ಗೆರೋ ಮಾಡ್ತಾರೆ, ನಿಮ್ಗೆಲ್ಲ ಇಂಟಿಮಿಡೇಟ್ ಮಾಡ್ತಾರೆ. ಇಲ್ಲಿ ಯಾರು ಮಾಡಲ್ಲ. ಎಲ್ಲ ನಮ್ಮ ಪೊಲಿಟಿಕಲ್ ಲೀಡರ್ಸ್ ಎಲ್ಲ ಒಳ್ಳೆಯವರು ಮಾಡ್ತಾ ಇದ್ದಾರೆ. ಅದಕ್ಕೆ ನಾವೆಲ್ಲ ಬಂದು ಸಿಕ್ಕಿದ್ವಿ. ಸಾಕಷ್ಟು ವಿಚಾರದಲ್ಲಿ ತಾವು ತಮ್ಮ ಅಸಹನೆಯನ್ನು ಹೊರಗಾಕಿದ್ರಿ, ಎಕ್ಸ್ ಮೂಲಕ ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ರಿ. ಅದಕ್ಕೆ ಅಷ್ಟೇ ದೊಡ್ಡ ಮಟ್ಟದ ವಿರೋಧ ಸರ್ಕಾರದ ಕಡೆಯಿಂದ ವ್ಯಕ್ತವಾಗಿತ್ತು. ಆದ್ರೆ ತಾವು ಈಗ ಹೇಳ್ತಾ ಇರುವಂತಹ ಮಾತನ್ನ ನೋಡಿದ್ರೆ ತಾವು ತಮ್ಮ ಹೇಳಿಕೆಗೆ, ಹಿಂದಿನ ಹೇಳಿಕೆಗೆ ಬದ್ಧರಾಗಿದ್ದೀರಾ ಅಥವಾ ಇಲ್ವಾ? ನೋಡಿ, ನಮ್ಗೇನಂದ್ರೆ ನಾವು ಡಿ.ಕೆ. ಶಿವಕುಮಾರ್ ಸಿಕ್ಕಿಬಿಟ್ಟು ನಾವೆಲ್ಲ ಸಮಸ್ಯೆ ಮಾತಾಡ್ಬೇಕು, ಅವ್ರಿಗೆಲ್ಲ ಅರ್ಥ ಆಗಿದೆ. ಅವರು ಬೆಂಗಳೂರಿಯನ್ನು, ಅವ್ರಿಗೆಲ್ಲ ಗೊತ್ತು, ಮಾಡ್ತೀನಪ್ಪ, ನಾವು ಇದು ಮಾಡ್ತೀವಿ, ಒಟ್ಟಿಗೆ ಕೆಲಸ ಮಾಡ ಅಂತ ಹೇಳಿದ್ದಾರೆ. ನೋಡಿ, ಯಾರಾದ್ರೂ ಕ್ರಿಟಿಸೈಸ್ ಮಾಡಿದ್ರು ಮಾಡ್ಲಿ, ಏನಿದೆ, ನಾವು ಚರ್ಚೆ ಮಾಡ್ಬೇಕಲ್ಲ. ನೀವು ಕ್ರಿಟಿಸೈಸ್ ಮಾಡ್ತೀರಾ, ನಾವು ಕ್ರಿಟಿಸೈಸ್ ಮಾಡ್ತೀವಿ, ನಾವೆಲ್ಲ ಚರ್ಚೆ ಮಾಡ್ಬೇಕು. ಯಾಕಂದ್ರೆ ನಮ್ಗೇನ್ ಬೇಕಂದ್ರೆ ಬೆಂಗಳೂರು ಮುಂದೆ ಬರಬೇಕು, ನಮ್ ಕನ್ನಡಿಗ ಯುವಕರಿಗೆ ಒಳ್ಳೆ ಕೆಲಸ ಸಿಗ್ಬೇಕು, ನಮ್ಮ ರಾಜ್ಯ ಮುಂದೆ ಬರಬೇಕು, ನಮ್ಮ ದೇಶ ಮುಂದೆ ಬರಬೇಕು, ಅದೇ ಆಸೆ. ಇಲ್ಲಪ್ಪ, ಅದೆಲ್ಲ ಹೇಳ್ತಾರಪ್ಪ. ನೋಡಿ, ಬೊಮ್ಮಾಯಿ ಇದ್ದಾಗ ನಾನೇ ಟಿವಿಗೆ ಹೋಗ್ಬಿಟ್ಟು ಭ್ರಷ್ಟಾಚಾರ ಜಾಸ್ತಿ ಅಂತ ಹೇಳಿದೆ, ಸರಿ ಇದೆಯಾ? ಧರಮ್ ಸಿಂಗ್ ಇದ್ದಾಗ ನಾವೇ ಹೋಗ್ಬಿಟ್ಟು ಕ್ರಿಟಿಸೈಸ್ ಮಾಡ್ಬಿಟ್ಟು ಧರಮ್ ಸಿಂಗ್ ನಮ್ಗೆಲ್ಲ ಕರೆದ್ಬಿಟ್ಟು ಡಿ.ಕೆ. ದಾಸಿಗೆ ಹೇಳ್ಬಿಟ್ಟು ಒಂದು ಕಮಿಟಿ ಮಾಡ್ಬಿಟ್ಟು ಮಾಡಿದ್ರು. ಅದೆಲ್ಲ ಪರವಾಗಿಲ್ಲ ಬಿಡಿ, ಅದು ಕ್ರಿಟಿಸೈಸ್ ಮಾಡ್ತಾರೆ. ಅನೇಕ ವೇದಿಕೆಗಳಿದಾವೆ, ಈ ರೀತಿ ಬಹಿರಂಗವಾಗಿ ಹೇಳಿದ್ರೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಬ್ರ್ಯಾಂಡ್ ಬೆಂಗಳೂರಿಗೆ ಅದಕ್ಕೆ ನಾನು ಹೇಳಿದೆ, ನಾವೆಲ್ಲ ಹೇಳಿದ್ವಿ, ಬ್ರ್ಯಾಂಡ್ ಬ್ಯಾಂಗ್ಳೂರ್ಗೆ ಅಂತ ಇದು ಇಂಟರ್ನ್ಯಾಷನಲ್ ಏರಿಯಾಲಿ ನಮ್ಗೆ ಒಳ್ಳೆ ಮಿನಿಸ್ಟರ್ ಬೇಕು, ನೀವೇ ಮಿನಿಸ್ಟರ್ ಆಗ್ಬೇಕು, ನೀವೆಲ್ಲ ಮಾಡಬೇಕು. ವಿಶ್ವದಲ್ಲೇ ಎಲ್ಲರೂ ನೋಡ್ತಾ ಇದ್ದಾರೆ ಬೆಂಗಳೂರಿಗೆ ಏನಾಗ್ತದೆ, ಎಲ್ಲ ದುಃಖ ಇದೆ. ನನ್ ದಿನಾಗ್ಲೂ 2-3 ಜನ ನಂಗೆ ಅಮೆರಿಕದಿಂದ, ಯುರೋಪ್ ಇಂದ ಫೋನ್ ಮಾಡ್ತಾರೆ, ನಿಮ್ ಊರಿಗೆ ಏನಾಗಿದೆ ನೋಡಿ. ಔಟರ್ ರಿಂಗ್ ರೋಡ್ ಅಲ್ಲಿ 10 ಲಕ್ಷ ಜನ ಕೆಲಸ ಮಾಡ್ತಾರೆ. ಅಲ್ಲಿ ಕಂಪನಿಗಳು ಇರೋದು ಫಾರ್ಚೂನ್ 500 ಕಂಪನೀಸು. ವಿಶ್ವದಲ್ಲೇ ಯಾವ ರಸ್ತೆಯಲ್ಲೂ ಆ ತರ ಕಂಪನಿಗಳು ಇಲ್ಲ. ಯಾವ ಒಂದು ರಸ್ತೆಯಲ್ಲೂ 10 ಲಕ್ಷ ಜನ ಟೆಕ್ನಾಲಜಿ ಕೆಲಸ ಮಾಡೋರು ಇಲ್ಲ. ಬೆಂಗಳೂರು ಮಾತ್ರ ಇದೆ, ಅದು ಸರಿ ಮಾಡ್ಬೇಕು. ಥ್ಯಾಂಕ್ ಯು.